ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಈ ವಾರ ಎಕ್ಸ್ಪೈರಿಗಳು ತುಂಬ ಹುಷಾರಾಗಿ ಟ್ರೇಡ್ ಮಾಡಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತೊಂದು ಸೈಡ್ ವೇಸ್ ಆಗಿ ಕೆಲವರೆಲ್ಲ ಕೆಳಗಡೆ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಮೇಲ್ಗಡೆ ಹೋಗುವಂಥ ಎಕ್ಸ್ಪೈರಿ ಆಗಿದೆ. ಇಂಥದ್ದು ಸಹಜ ಆಗಿರುತ್ತೆ. ಇದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿತ್ತು. ಇವತ್ತು ಬೆಳಗ್ಗೆ ಮಾತಾಡಿದ್ವಿ. ಇವತ್ತು 54,100 ಸಿ ಕಡೆ ನೀವು ಪ್ಲಾನ್ ಮಾಡ್ಬೋದು ಅಂತ ಒಂದು ಪಾಸಿಟಿವ್ ಆಗಿ ಬಂದಿದೆ. ತುಂಬ ದೊಡ್ಡ ರ್ಯಾಲಿ ಅಂತಲ್ಲ, ಬಟ್ ಇವತ್ತು ಬುಲ್ಲಿಶ್ ವ್ಯೂನ ಇರಬೇಕು ಅನ್ನೋದು ಕ್ಲೀನ್ ಆಗಿ ಆಯಿತು. ಇವತ್ತು ಬೆಳಗ್ಗೆ ಮಾತಾಡೋದು ಅದಕ್ಕೆ ಸುಮಾರು ವಿಚಾರಗಳು ಎಲ್ಲಿ ಓಪನ್ ಆಗುತ್ತೆ ಅನ್ನೋ ಡಿಸೈಡ್ ಆಗುತ್ತೆ ಅಂತ ಮಾತಾಡ್ತಾ ಇದ್ವಿ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಪವರ್ ಗ್ರಿಡ್ ಅಂತ ಕಾಣಿಸುತ್ತೆ. 3.91% ಅಪ್ ಮೂವ್ಮೆಂಟ್ ಬಂದಿದೆ. NTPC ಪವರ್ ಸ್ಟಾಕ್ಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿದೆ. ಆಕ್ಸಿಸ್ ಬ್ಯಾಂಕಲ್ಲಿ ಸರ್ಪ್ರೈಸಿಂಗ್ 2.3% ಅಪ್ ಮೂವ್ಮೆಂಟ್ ಬಂದಿದೆ. ಏನು ಅಂತ ಗೊತ್ತಿಲ್ಲ. ಆಕ್ಸಿಸ್ ಬ್ಯಾಂಕಲ್ಲಿ ಆ ಒಂದು ಗ್ಯಾಪ್ ಏನು ಫಿಲ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಫಿಲ್ ಆಗಿದೆ. ಸೊ ಇವತ್ತಿನ ಟಾಪ್ ಲೂಸರ್ ಅಂದರೆ ಮೈಂಟ್ರಿ 3.81%. ನೋಡಿ, ಮೈಂಟ್ರಿನಲ್ಲಿ ಇನ್ನೂ ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ಸೆಪ್ಟೆಂಬರ್ 30ನೇ ತಾರೀಕು ನಂತರ 2 ಸ್ಟಾಕ್ಗಳು ನಿಫ್ಟಿ 50 ಆಚೆ ಹೋಗ್ತಾ ಇದೆ, 2 ಸ್ಟಾಕ್ಗಳು ಹೊಸದಾಗಿ ಬರ್ತಾ ಇದೆ. ಸೊ ಯಾರ್ಯಾರು ಇಂಡೆಕ್ಸ್ ಫಂಡ್ಗಳನ್ನು ಕ್ರಿಯೇಟ್ ಮಾಡಿದಾರಲ್ಲ, ಬೇರೆ ಬೇರೆ AMCಗಳು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ ಕೇಳಿದಾರೆ. ಸರ್, ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಬರ್ತಾ ಇದೆ. ಯಾರು ಕೇಳಿದ್ರು ಮಾಡ್ತಾಯಿದ್ರು ಸರ್ ಅಥವಾ ಮೇಡಮ್, ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ ಮ್ಯೂಚುವಲ್ ಫಂಡ್ಸ್. ಅದನ್ನು ಕಂಟಿನ್ಯೂ ಮಾಡ್ಕೊಡ್ಬೇಕು. ಹೋದ ವಾರನೇ ಮಾಡಬೇಕಿತ್ತು, ಟೈಮ್ ಆಗಿಲ್ಲ. ಸಾಧ್ಯವಾದರೆ ಈ ವಾರ ಮ್ಯೂಚುವಲ್ ಫಂಡ್ ಸೀರೀಸ್ನ ಕಂಟಿನ್ಯೂ ಮಾಡ್ಕೊಡ್ತೀನಿ. ಸೊ ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಯಾಕೆ ಅಂದರೆ ಈ ಇಂಡೆಕ್ಸ್ ರೀಫಂಡ್ ಆದ ಒಂದು ರೀಬ್ಯಾಲೆನ್ಸ್ ಆದಾಗ NSE ಅವರು 6 ತಿಂಗಳಿಗೆ ಒಂದ್ಸಲ ಮಾಡ್ತಾ ಇರ್ತಾರೆ. ಇದನ್ನ ನಿಫ್ಟಿ 50 ಸ್ಥಾನ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ವಿಡಿಯೋ ಇದೆ. ಈ ವಿಡಿಯೋದ ಎಂಟಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಅದರಲ್ಲಿ ನಾವು ಮಾತಾಡಿದ್ವಿ. ಅದೇ ರೀತಿಯಾಗಿ ರೀಬ್ಯಾಲೆನ್ಸ್ ಆದಾಗ ಈ ಯಾರ್ಯಾರು ಮ್ಯೂಚುವಲ್ ಫಂಡ್ ಅದ್ರ ಮೇಲೆ ಕ್ರಿಯೇಟ್ ಮಾಡಿರ್ತಾರಲ್ಲ, ಅಥವಾ ಇಂಡೆಕ್ಸ್ ಫಂಡ್ಗಳೆಲ್ಲದು, ಅದು ಕೂಡ ರೀಬ್ಯಾಲೆನ್ಸ್ನ ಮಾಡ್ಕೋಬೇಕು ಅದೇ ರೀತಿಯಾಗಿ. ಹಾಗಾಗಿ ಈಗ ಮೈಂಟ್ರಿ ಮತ್ತು DVS ಲ್ಯಾಬ್ಸ್ ಆಚೆ ಹೋಗುತ್ತೆ. ಆ ಜಾಗಕ್ಕೆ BEL ಮತ್ತು ಟ್ರೆಂಟ್ ಬರುತ್ತೆ. ಸೊ ಈ 4 ಸ್ಟಾಕ್ಗಳನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ BEL ಟ್ರೆಂಟಲ್ಲಿ ಒಂದು ಸ್ವಲ್ಪ ದುಡ್ಡು ಇನ್ಫ್ಲೋ ಜಾಸ್ತಿ ಆಗ್ಬೋದು. ಟ್ರೆಂಟಲ್ಲಿ ಆಲ್ರೆಡಿ ಮೇಲ್ಗಡೆ ಹೋಗ್ತಾನೆ ಇದೆ. BEL ಇನ್ನೂ ಸಂಡೇ ಇದೆ. ಇದ್ರ ಬಗ್ಗೆ ಒಬ್ರು ಕೇಳಿದ್ರೆ ಆ್ಯಡ್ ಮಾಡ್ಕೋಬೋದಾ ಅಂತ. ಆ್ಯಡ್ ಮಾಡ್ಕೋಬೋದು. ಕೆಲವೊಂದು ಸಲ ಅದು ನೋಡಿ, ಇಷ್ಟು ದಿನ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರು ಆ ಪರ್ಸೆಂಟೇಜ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮೈಂಟ್ರಿನಲ್ಲಿ ಇವಾಗ ಇನ್ನೂ ಸ್ವಲ್ಪ ನೆಗೆಟಿವ್ ಫ್ಲೋ ಆಗ್ತಾ ಹೋಗ್ಬೋದು. ಯಾಕಂದರೆ ಅದರಿಂದ ಮ್ಯೂಚುವಲ್ ಫಂಡ್ಗಳೆಲ್ಲ ಎಕ್ಸಿಟ್ ಮಾಡ್ತಾರೆ ಅದರಿಂದ. ಬಟ್ DVS ಲ್ಯಾಬ್ಸು ಅದೇನು ಪರ್ಫಾರ್ಮೆನ್ಸ್ ಕೊಟ್ಟಂಗೆ ಕಾಣಿಸ್ತಿಲ್ಲ. ಅಂದರೆ ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಏನೂ ಆಗಿಲ್ಲ, ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಡಿಸ್ಕಮೆಂಟ್ ನಾನು DVS ಲೆವೆಲಲ್ಲಿ ಇನ್ವೆಸ್ಟರ್ ಕೂಡ ಆಗಿದ್ದೀನಿ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಸೊ ಇವತ್ತು ಪವರ್ ಗ್ರೇಡ್ ಟಾಪ್ ಗೇನರ್ ಆಗಿತ್ತು, ಮೈಂಟ್ರಿ ಟಾಪ್ ಲೂಸರ್ ಆಗಿತ್ತು. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡಿದ್ರೆ ಇವತ್ತು ಕಂಫರ್ಟಬಲ್ ಆಗಿ 26,000 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಅಂದರೆ ಏನು ತೋರಿಸ್ತಾ ಇದೆ, ಇದು ಇನ್ನೂ ಕೂಡ ಒಂದು ಬುಲ್ಲಿಶ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಇವತ್ತು ನೋಡಿ, ಸುಮಾರು ಜನ ಎಲ್ಲಿ ಟ್ರಾಪ್ ಆಗಿರ್ತಾರೆ. ನಾನು ಏನು ಹೇಳಿದ್ದೆ, ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿನಲ್ಲಿ ಮಾತಾಡಿದ್ವಿ. ಎಲ್ಲಿ ಸುಮಾರು ಕಡೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಓಪನಿಂಗ್ ಎಲ್ಲಾಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗುತ್ತೆ ಅಂತ ಮಾತಾಡಿದ್ವಿ. ಇವತ್ತು ನೋಡಿ, 25,880 ಅಂದರೆ ಮೊನ್ನೆದೇನು ಲೋ ಇದೆಯಲ್ಲ, ಅದನ್ನ ಬೇಸ್ನ ಬಂದು ಟೆಸ್ಟ್ ಮಾಡಿ ಅಲ್ಲಿಂದ ವಾಪಸ್ ರಿಕವರಿ ಕೊಟ್ಟಿದೆ. ಇಲ್ಲಾಂದರೆ ಇಡೀ ಫಸ್ಟ್ ಹಾಫು ಫುಲ್ ಬೋರಿಂಗ್ ಆಗಿತ್ತು. ಇವತ್ತು ಹೇಳಿದೆ, ಬಂದರೆ ಇವತ್ತು ಎಂಗೇಜಿಂಗ್ ಆದ್ರೇ ಅದು ಸೆಕೆಂಡ್ ಹಾಫಲ್ಲಿ ಬರೋವಂಥದ್ದು ಅಂತ. ಅದೇ ರೀತಿ ಆಗಿದೆ. ಸೊ 25,800 ಬಿಟ್ಟು ಕೆಳಗಡೆ ಬರೋತನಕ ಯೋಚನೆ ಮಾಡಿಬಿಡಿ ಅಂತ ನಾವು ಮಾತಾಡ್ಕೊಂಡಿದ್ವಿ. ಯಾಕಂದರೆ ಇದೆಲ್ಲ ಸಪೋರ್ಟ್ ಥರ ಆಕ್ಟ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚಿನ ಸಪೋರ್ಟ್ ಲೆವೆಲೇ ಬಿಟ್ಟಿಲ್ಲ. ಸೊ ಹಾಗಾಗಿ ನೆಗೆಟಿವ್ ಅಂತ ನಾಳೆ ನೀವು ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾನು ಆಪ್ಷನ್ ಚೇಂಜ್ ಚೆಕ್ ಮಾಡಿಲ್ಲ, ಸ್ವಲ್ಪ ವೇಗವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಆಪ್ಷನ್ ಚೇಂಜ್ ನೀವು ನೋಡೋದಾದ್ರೂ ನನ್ನ ಪ್ರಕಾರ ಇಲ್ಲೆಲ್ಲ ಸಪೋರ್ಟ್ ಬಿಲ್ಡಪ್ ಆಗಿರುತ್ತೆ. ಸೊ ನಾಳೆ 25,800 ಸಪೋರ್ಟ್ ಮಾಡಬೇಕು. ಬಟ್ ಮೇಲ್ಗಡೆ ನಮ್ಗೆ ಗೊತ್ತಿಲ್ಲ. ಮೇಲ್ಗಡೆ ನೋಡಿ, ಅಕಸ್ಮಾತ್ ನಾಳೆ ಏನಾದ್ರು ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು 26,600 ಅಂದರೆ ಕಣ್ಣು ಮುಚ್ಕೊಂಡು ಅಲ್ಲಿಂದ ಸೆಲ್ ಮಾಡ್ಬೋದು ನಾವು. ಓಪನಿಂಗ್ ಅಲ್ಲೇ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಅಂತ ಹೇಳ್ತಾರಂಥದ್ದು. ಅಂದರೆ ಒಂದು 70-80 ಪಾಯಿಂಟ್ಗಳ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಅದ್ರ ಮೇಲ್ಗಡೆ ಒಂದು 50 ಪಾಯಿಂಟ್ ಅಂದರೆ 26,150 ಈ ಝೋನ್ನೆಲ್ಲ ನೀವು ಆರಾಮಾಗಿ ಸೆಲ್ ಮಾಡ್ಕೊಂಡ್ರೆ, ಸೊ ವಾಪಸ್ ಅಲ್ಲಿಂದ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಪಕ್ಕ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ವಾಪಸ್ ಈ ಝೋನಿಗೆ ಬರುತ್ತೆ 26,000 ಲೆವೆಲ್ಗೆ. ಅಷ್ಟೊತ್ತಿಗೆ ಆ ತೀಟ ಎಲ್ಲ ಡಿಕ್ ಆಗಿರುತ್ತೆ. ನೀವು 50-60% ಎಕ್ಸಿಟ್ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಕೆಳಗಡೆ 25,800 ಸೇಫು, ಕೆಳಗಡೆ ಸೆಲ್ ಮಾಡೋಕ್ಕೆ. ಸೊ 25,800ರಿಂದ 26,150 200 ಈ ಝೋನಲ್ಲಿ ನಾನು ಎಕ್ಸ್ಪೆಕ್ಟೆಡ್ ಮಾಡ್ತಾ ಇರ್ತೀನಿ ನಾಳೆ. ಸೊ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಹೋಪ್ಫುಲಿ ಮೇಲ್ಗಡೆ ಹೋದ್ರೂ ಎವ್ರಿ 50-100 ಪಾಯಿಂಟ್ಸ್ ಎಲ್ಲಿಂದ ಬೇಕಾದ್ರೂ ನಮಗೆ ಬುಕಿಂಗ್ ಬರ್ಬೋದು. ಸೊ ಬೆಸ್ಟ್ ಆಪರ್ಚುನಿಟಿ ಆಪ್ಷನ್ ಬೈಯರ್ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ಹುಷಾರಾಗಿರ್ಬೇಕು ನೀವು. ಈ ಝೋನಲ್ಲಿ ಏನಾದ್ರು ಓಪನ್ ಆಗಿ ನಿಮಗೆ ಮೇಲ್ಗಡೆ ಹೋಗ್ತಿಲ್ಲ ಅಂದರೆ ಒಂದು 50 ಪಾಯಿಂಟ್ಸ್ ಸಿಗ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ನೋಡಿ, ನಾಳೆ ತುಂಬ ಒಂದು ಸಣ್ಣದಾಗಿ 26,850ರಿಂದ 26,050 ಇದರೊಳಗಡೆ ಈ ಬಸ್ ಸ್ಟ್ಯಾಂಡ್ ಏನೂ ಮಾಡದಲ್ಲೇ ಇರೋಂಗೆ ಇದರೊಳಗಡೆ ಮುಗಿಯುವಂಥ ಎಕ್ಸ್ಪೈರಿ ಕೂಡ ಆಗ್ಬೋದು. ಎಲ್ಲರ ಎಕ್ಸ್ಪೆಕ್ಟೇಷನ್ ಇದ್ದಾಗ ಏನೂ ಮಾಡ್ದಲ್ಲೇ ಹೋಗ್ಬೋದು. ಆ ರೀತಿ ಆಗುವಂಥ ಸಾಧ್ಯತೆ ಇದೆ. ಸೊ ತುಂಬ ಒಂದು ಸ್ಮಾಲ್ ರೇಂಜಿನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನು ನಾನು ಆಪ್ಷನ್ ಚೇಂಜ್ ನೋಡಿಲ್ಲ, ಬಟ್ ಎಲ್ಲಿ ಏನಾಗುತ್ತೆ ಅನ್ನೋದು ಓಪನಿಂಗ್ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಆರಾಮಾಗಿ ಸೆಲ್ ಮಾಡ್ಕೊಳ್ಳಿ. ಇದೇ ರೇಂಜಲ್ಲಿ ಓಪನ್ ಆಯಿತು ಅಂತಂದರೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು. ಅದೇ ರೇಂಜಲ್ಲಿ ಫಾರ್ಮ್ ಆಗ್ತಾ ಇದೆ ಅಂದರೆ ಗೊತ್ತಾಗುತ್ತೆ ನಮಗೆ. ಆವಾಗ 26,800 ಮೇಲ್ಗಡೆ 25,150 ಅದೇ ರೇಂಜಲ್ಲಿ ಇರ್ಬೋದು ಆಪ್ಷನ್ ಸೆಲ್ಲರ್ಸ್. ಆಪ್ಷನ್ ಬೈರ್ಸಿಗೆ ನಾಳೆ ತುಂಬ ಕಷ್ಟ ಇದೆ ಟ್ರೇಡ್. ಅಂದರೆ ಇಲ್ಲ, ಟ್ರೇಡ್ ಬಂದರೆ ಅದರ ಮಾರ್ಕೆಟ್ನ ಆಪರ್ಚುನಿಟಿ ಕೊಟ್ಟರೆ ನೋಡಬೇಕಷ್ಟೇ. ಅಂದರೆ 25,880 ಮುರ್ಕೊಂಡು ಕೆಳಗಡೆ ಬಂತು ಅಂದ್ರೂ ಆಗ ನೋಡಬೇಕು. ಬಟ್ ಆ ರೀತಿ ನೆಗೆಟಿವ್ಸ್ ಇನ್ನೂ ಬೆಂಡೇ ಆಗಿಲ್ಲ. ಸೊ ನಾಳೆನೇ ಅದು ಆಗುತ್ತೆ ಅನ್ನೋದು ಕಷ್ಟ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬಿಡ್ತು ಅಂದರೆ ಏನೋ ಒಂದು ಕಾರಣಕ್ಕೆ ಆಗ ನೋಡ್ಬೋದು. ಬೇಕಾದ್ರೆ 25,800 ಸ್ಟಾಪಸ್ ಇಟ್ಕೊಂಡು 25,800 ತನಕ ನೀವು ಟ್ರೇಡ್ ಮಾಡೋದು ನೋಡ್ಬೋದು. ಅಷ್ಟೆಲ್ಲ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ. ಇಲ್ಲ ಅಂದರೆ ಆಪ್ಷನ್ ಸೆಲ್ಲರ್ಸ್ದೇ ಆಗಿರುತ್ತೆ ನಾಳೆ ಎಕ್ಸ್ಪೈರಿ ಕೂಡ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನೋಡಿ 53,800 ಇಂಪಾರ್ಟೆಂಟು ಝೋನು ಮಾತಾಡ್ಕೊಂಡಿದ್ವಿ ನೆನ್ನೆ. ಸೊ ಯಾಕೆಂದರೆ ಇಲ್ಲಿ ಮಾರಬೂಜು ಕ್ಯಾಂಡಲ್ ಇರೋದು, ಅಲ್ಲಿ 53,800 ಬಿಟ್ಟು ಕೆಳಗಡೆ ಬರೋ ತನಕ ಏನು ಮಾತಾಡಿ. ಇವತ್ತೇನಾಯಿತು, ಗ್ಯಾಪ್ ಡೌನ್, ಏಕ್ದಮ್ ಗ್ಯಾಪ್ ಡೌನ್, ಕೆಳಗಡೆಯಿಂದ ಮೇಲ್ಗಡೆ ಓದಬೇಕು. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಇದೆ ಯಾವ ರೀತಿ ಕ್ಯಾಂಡಲ್ ಸ್ಟಿಕ್ನ ಓದೋದು
ಅನ್ನೋದು. ಸೊ ಅಲ್ಲಿಂದ ಏನಾಗಿದೆ, ಇಮಿಡಿಯೇಟಾಗಿ ಬೈ ಆಗಿದೆ ನೋಡಿ. ಪೊಸಿಷನಲ್ ಟ್ರೇಡರ್ಸ್ ಇವತ್ತು ಫುಲ್ ಟ್ರ್ಯಾಪ್ ಅಂತ ನಾನು ಟೈಟ್ಲ್ ಕೊಟ್ಟಿದ್ದೀನಿ. ಕಾರಣ ಏನು ಅಂತಂದರೆ, ನಾಳೆ ಇಲ್ಲಿ ಒಂದು ಡಬಲ್ ಟಾಪ್ ಫಾರ್ಮೇಷನ್ ಆಗಿತ್ತು, ಇಲ್ಲಿ ಹಿಂಗಾಗಿತ್ತು, ಇಲ್ಲಿಂದ ಎಂಪರ್ಟರ್ ಬಂದಿದೆ, ನಾಳೆ ಬ್ಯಾಂಕ್ ನಿಫ್ಟಿ ಸರಿಯಾಗಿ ಬಿಡಿಸ್ತಾರೆ ಎಕ್ಸ್ಪೈರಿ ದಿನ, ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಯಾರಾದರೂ ಪೊಸಿಷನ್ನ ಕ್ಯಾರಿ ಮಾಡಿದ್ರಿ ಅಂತಂದರೆ ಕೈಗೆ ಬಂತು ಬಾಯಿಗಿಲ್ಲ ಅಂತ. ಅಂದರೆ ಓಪನಿಂಗ್ ಆದಾಗ ನಿಮಗೆ ಎಲ್ಲ ಫುಲ್ ಗ್ರೀನಲ್ಲಿ ತೋರಿಸಿರ್ಬೋದು. ನಾನು ಹೇಳಿದ್ದು 54,000 ಪಿ ಯಾರಾದರೂ ಕ್ಯಾರಿ ಮಾಡಿದ್ರಿ, ಈ ಥರ ಎಲ್ಲ ಮಾಡಿದ್ರಿ ಅಂದರೆ ಇಮಿಡಿಯೇಟ್ ಫಸ್ಟ್ ಕ್ಯಾಂಡಲೇ ಬೈ. ಆಮೇಲೆ ಇಡೀ ದಿನ ನಮ್ಗೆ ಏನು ಅನ್ಸುತ್ತೆ, ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಬೀಳ್ಬೋದು, ಇಲ್ಲಿಂದ ಬೀಳ್ಬೋದು. ಇದು ಇಲ್ಲ ಅಂತ ನಾನು ಹೇಳಿರಲಿಲ್ಲ, ನೆನ್ನೆ ಕೂಡ ಮಾತಾಡಿದ್ವಿ ನೋಡಿ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ, ಅಥವಾ 56,800 ಕಡೆ ಟೆಸ್ಟ್ ಆಗೋಕ್ಕೋಯ್ತು ಅಂದರೆ, ವಾಪಸ್ ಬಂದಾಗ ಈ ಝೋನ್ನ ಏನು ಮಾಡುತ್ತೆ, ಈ ರೌಂಡ್ ಲೆವೆಲ್ 54,000 ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತೇನು ಮಾಡ್ತು, ಕ್ಲಿಯರ್ ಆಗಿ ಬಸ್ ಸ್ಟ್ಯಾಂಡ್ ಮಾಡಿ ಎಲ್ಲೂ ಬಿಡ್ತಾ ಇಲ್ಲ. ಸೊ ಫಸ್ಟ್ ಹಾಫ್ ಅಲ್ಲೇ ಮಾತಾಡಿದ್ವಿ, ಇವತ್ತು ಇಲ್ಲಿ ಒಂದು ಸೆಕೆಂಡ್ ಹಾಫಲ್ಲಿ ಟ್ರೇಡ್ ಬರೋಂಥ ಸಾಧ್ಯತೆ ಇದೆ ಅಂತ. ಅವಾಗ ನೀವು ಆಪ್ಷನ್ ಚೇಂಜ್ ನೋಡ್ತಾ ಇದ್ದರೆ 54,000 ಕ್ಲೀನಾಗಿ ಪುಟ್ ರೈಟಿಂಗ್ ಮಾಡಿದ್ರು, ಅಂದರೆ ಮೇಲ್ಗಡೆನ ತೆಳ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಹೇಳಿದೆ 54,100 ಸಿ ತೊಗೊಂಡ್ರೆ ನಿಮ್ಗೆ ಒಂದು ಆಪರ್ಚುನಿಟಿ ಇದೆ ಅಂತ. ಒಂದು 30 ರೂಪಾಯಿ ಇದ್ದಿದ್ದು ಒಂದು 50 ರೂಪಾಯಿ ತನಕ ಒಂದು 20 ಪಾಯಿಂಟ್ ಸಿಕ್ಕಿರುತ್ತೆ. ಆಪ್ಷನ್ ಬೈಂಗ್ ಮಾಡಿದ್ರು ಆ ಥರ ನಿಮಗೆ ರಿಸ್ಟೋರ್ಮೆಂಟ್ ಸಿಕ್ಕಿರುತ್ತೆ. ಔಟ್ ಆಫ್ ದ ಮನಿ ತಗೊಂಡಿದ್ರು, ಇಂದ ಮನಿ ನಾನು ನೋಡಿಲ್ಲ ಏನಾಯಿತು ಅಂತ. ಬಟ್ ಮೇಲ್ಗಡೆ ತನಕ ಕೊನೆ ತನಕ ಮೇಲ್ಗಡೆ ಹೋಯಿತು. ಬಟ್ ಕೊನೆ ತನಕ ಉಳಿಸ್ಕೊಂಡ್ರೆ ನಿಮಗೆ 54,100 ಔಟ್ ಆಫ್ ದ ಮನಿ ಫಸ್ಟ್ ಆಫ್ ಆಲ್ ತಗೊಂಡಿರೋದು. ಕೊನೆ ತನಕ ಉಳಿಸ್ಕೊಂಡ್ರೆ ಪ್ರಾಫಿಟ್ ಆಗಿರೋದಿಲ್ಲ. ಸೊ ಕ್ವಿಕ್ಕಾಗಿ ಮಧ್ಯದಲ್ಲಿ ಯಾವಾಗಲೂ ಎಕ್ಸಿಟ್ ಮಾಡಿದ್ರೆ ಅಂದರೆ ನಿಮಗೆ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ತಣ್ಣಗಿದೆ, ಪುಲ್ ಬ್ಯಾಕ್ ಆಯಿತು, ಕೆಳಗಡೆ ಬಂತು ಅಂದರೆ ನೋಡಿ ಇವತ್ತು ಬಂದಿದೆ 53,800 ಇಮಿಡಿಯೇಟಾಗಿ ಬೈ ಆಗಿದೆ. ಸೊ ಫಸ್ಟ್ 53,800 ಬಿಟ್ಟು ಬರಬೇಕು, ಆವಾಗ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲ ಇವತ್ತೇನಾದ್ರೂ ಹಿಂಗೆ ಹೋಗಿ ಇಲ್ಲಿಂದ ವಾಪಸ್ ಕೆಳಗಡೆ ಬಂದಿದ್ದು ಅಂದರೆ ಆಗಲೂ ಮಾರ್ಕೆಟ್ ನೆಗೆಟಿವ್ ಆಗಿದೆ ಅಂತ ಯೋಚನೆ ಮಾಡೋದಿತ್ತು. ಬಟ್ ಏನಾಗಿದೆ, ಮತ್ತೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ ಓದಬೇಕು. ಆದರೆ ಆಲ್ ಟೈಮ್ ಹೈಯಲ್ಲಿದೆ. ಸೊ ಮೇಲ್ಗಡೆ ಹೋದರೆ ಹೆದರಿಕೆ ಆಗ್ತಾ ಇರುತ್ತೆ. ಇಟ್ಸ್ ಓಕೆ, ಹೋಗದಲ್ಲಿದ್ದಾಗ ಬಿಟ್ಟರೆ ಆಯಿತು, ಏನು ಪರವಾಗಿಲ್ಲ. ಬಟ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಈ ವಾರ, ನಾಳೆನೂ ಒಂದು ಇದೆ ಬಸ್ ಸ್ಟ್ಯಾಂಡ್ ಆಯಿತು ಅಂತಂದರೆ ಆಮೇಲೆ ಮೂಮೆಂಟ್ ಬಂದರೆ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಒಂದೇ ಸಲ ಹೋಗಿ ಕೆಳಗಡೆ ಬರೋದಕ್ಕಿಂತ ಅದೇ ಥರ ಮಾಡೋ ಥರ ಕಾಣಿಸ್ತಾ ಇದೆ ಮಾರ್ಕೆಟು. ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟು ಫಿನಿಫ್ಟಿ ಬೇಡ ಅನಿಸುತ್ತೆ. ಯಾವತ್ತು ಫಿನಿಫ್ಟಿ ಎಕ್ಸ್ಪೈರಿ, ಇವತ್ತು ಯಾವ ಆಗೋಯ್ತಲ್ಲ ಫಿನಿಫ್ಟಿ ಎಕ್ಸ್ಪೈರಿ, ನೆನ್ನೆ ಆಗೋಯ್ತು, ಅದು ಆಲ್ ಟೈಮ್ ಹೈಯಲ್ಲಿದೆ. ಸೊ ಮಿಕ್ಕಿದ ಯಾವ ಇಂಡೆಕ್ಸ್ ಬೇಡ, 2 ಇಂಡೆಕ್ಸ್ ಸಾಕು. ನೋಡಿ, ಒಂದು ಪೋಲ್ ಮಾಡಿದ್ದೆ, ಸರಿಸುಮಾರು ಒಂದು ಟೆಲಿಗ್ರಾಮ್ ಚಾನಲ್ ಒಂದು 100 ಜನ ನೋಡ್ತಾ ಇರ್ತಾರೆ. ಒಂದು ಪೋಸ್ಟ್ ಹಾಕಿದ್ರೆ ಒಂದು 63-65 ಜನ ಏನೋ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು ನೋಡಿದಾಗ ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಂತ. ಯಾಕೆಂದರೆ ಸೆಬಿಯಿಂದ ರಿಪೋರ್ಟ್ ಬಂದಿದೆ, ಆಲ್ಗೋಯಿಂದ ಎಷ್ಟು ಜನ ಇದು ಪ್ರೊಫೆಷನಲ್ ಡೆಸ್ಕಲ್ಲಿ ಪ್ರಾಫಿಟ್ ಮಾಡ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಒಂದು ಡೇಟಾ ಬರ್ತಾಯಿತ್ತು ರಿಟೇಲ್ ಟ್ರೇಡರ್ಸ್, ಅದು ಈಗಲೂ ಕೂಡ 93% ಲಾಸ್ ಅಂತಲೇ ಇದೆ ಅಂತಲ್ವ. ಹಾಗಾಗಿ ನಾನು ಏನೋ ಒಂದು ಹೇಳ್ತಾ ಇರ್ಬೋದು, ಬಟ್ ಅದು ಯಾರಿಗೋ ಒಂದಕ್ಕೆ ನೆಗೆಟಿವ್ ಆಗಿ ಉತ್ತೇಜನ ಕೊಡೋಂಗೆ ಆಗ್ಬಾರ್ದು. ಆಯಿತು, ನೀವು ಎಲ್ಲೋ ಹೋಗ್ಬಿಡ್ತೀರಾ, ಟ್ರೈನಿಂಗ್ ಮಾಡ್ಕೊಂಡು ಕಲಿತೀರಾ ಅನ್ನೋದು ನಾನು ಒಬ್ಬೊಬ್ಬರು ಏನೇನು ಥರ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಎಲ್ಲದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೋಗಲ್ಲ, ಯಾಕಂದರೆ ಜೆನ್ಯೂನ್ ಆಗಿ ಮಾಹಿತಿ ತಿಳಿಸೋರು ಇದ್ದಾರೆ. ಬಟ್ ನಿಮಗೆ ಬಿಟ್ಟಿದ್ದು ಯಾರನ್ನೇ ಫಾಲೋ ಮಾಡೋದಾದ್ರೂ ನೀವು ಒಂದು 2 ತಿಂಗಳು 3 ತಿಂಗಳು ಅವ್ರನ್ನ ವಾಚ್ ಮಾಡಿ, ಅವ್ರು ಹೇಳ್ತಾ ಇರೋಂಥದ್ದು ಸರಿ ಹೋಗ್ತಾ ಇದೆಯಾ, ನನಗೆ ಸಿಂಕ್ ಆಗ್ತಾ ಇದೆಯಾ, ನನ್ನ ಟ್ರೇಡಿಂಗ್ ಸೆಟಪ್ಪಿಗೆ ಅವ್ರು ಹೇಳ್ತಿರೋಂಥ ಮಾಹಿತಿ ಅಡ್ಜಸ್ಟ್ ಆಗ್ತಾ ಇದೆಯಾ, ಇದೆಲ್ಲ ನೋಡಿಕೊಂಡು ದುಡ್ಡು ಕೊಟ್ಟು ಏನಾದ್ರು ಸೇರ್ಕೊಳ್ಳೋದಾದ್ರೆ ಸೇರ್ಕೊಳ್ಳಿ. ಬಟ್ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಮಾರ್ಕೆಟ್ ಮಾತುಕತೆ ಚಾನಲಿಂದ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ಕೋರ್ಸ್ ಇದೆ, ಈ ರೀತಿ ಒಂದು ಪ್ಲಾಟ್ಫಾರ್ಮ್ ಇದೆ, ಹಾಗಿದೆ ಅಂತ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ. ಆ ಥರ ಯಾವುದೇ ರೀತಿಯಾದಂಥ ಪೇಯ್ಡ್ ಸರ್ವಿಸ್ ಇರೋದಿಲ್ಲ. ಏನೇ ಮಾಹಿತಿ ಬಂದರೂ ಅದು ಯೂಟ್ಯೂಬಲ್ಲಿ ಬರುತ್ತೆ, ಇಲ್ಲ ಟೆಲಿಗ್ರಾಮಲ್ಲಿ ಬರುತ್ತೆ, ಎರಡೂ ಕೂಡ ಫ್ರೀ ಆಗಿರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಎಫರ್ಟ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಅಫ್ಕೋರ್ಸ್ ನಮ್ಮ ಅಫಿಲಿಯೇಷನ್ ಲಿಂಕ್ ಮೂಲಕ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದಿತ್ತು. ಅದಕ್ಕೂ ಕೂಡ ಇವಾಗ ಸೆಬಿ ಹೇಳಿದೆ ರೆಫರಲ್ ಬೋನಸ್ ಇಲ್ಲ ಅಂತ. ಉಳಿದಿರೋಂಥದ್ದು ಒಂದೇ ಜಾಯಿನ್ ಬಟನ್ ಅಂತ, ಅದರಲ್ಲಿ ನೀವು ನಿಮಗೆ ಆದರೆ ಮಾತ್ರ ಮಾಡಿ, ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ. ಸೊ ನೀವು ನನ್ನ ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು, ಯಾರು ಕೂಡ ಅನ್ನೆಸರಿಯಾಗಿ ದುಡ್ಡು ಕಳ್ಕೋದು. ಯಾಕಂದರೆ ಟ್ರೇಡಿಂಗ್ ಕ್ಯಾಪಿಟಲ್ 1 ಲಕ್ಷ ಇಟ್ಕೊಂಡು ನೀವು ಕಮ್ಮಿ ಟ್ರೇಡಿಂಗ್ ಮಾಡಕ್ಕೆ ಬರ್ತಾ ಇದ್ದೀರಾ ಅಂದರೆ ಫಸ್ಟ್ ಆಫ್ ಆಲ್ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಒಂದು ವೀಡಿಯೋ ಮಾಡಿ ಟೆಲಿಗ್ರಾಮಲ್ಲಿರೋರಿಗೆ ಮತ್ತು ಮೆಂಬರ್ಸ್ಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಸೊ 1 ಲಕ್ಷಕ್ಕಿಂತ ಕಮ್ಮಿನೇ ಕ್ಯಾಪಿಟಲ್ ಇರೋದು ಅಂತ ಸುಮಾರು ಜನ 50% ಜಾಸ್ತಿ ಜನ ಅದನ್ನೇ ವೋಟ್ ಮಾಡಿದ್ದಾರೆ. ಹೀಗಿದ್ದಾಗ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕಾಗೋದಿಲ್ಲ. ಮಾಡಿದ್ರು 1-2 ಲಾಟಲ್ಲಿ ಮಾಡಬೇಕಾದ್ರೆ ಅದನ್ನ ಯಾರು ಪ್ಲೆಡ್ಜ್ ಮಾಡಿ ಮಾಡ್ತಾ ಇರಲ್ಲ. ಸೊ ನಿಮ್ಮ ಫೋಕಸ್ ಏನಾಗಿರಬೇಕು, ಇನ್ವೆಸ್ಟಿಂಗ್ ಕಡೆ ಆಗಿರಬೇಕು, ಅಥವಾ ಶಾರ್ಟ್ ಟರ್ಮಲ್ಲಿ ನೀವು ಯಾವ್ದಾದ್ರು ಒಂದು ಟ್ರೇಡ್ನ ತಗೊಂಡಕ್ಕಾಗಿರಬೇಕು ಹೊರತು F&O ಕಡೆ ಬರಬಾರ್ದು. ನೀವು F&O ಬರ್ತಾ ಇದ್ದೀರಾ ಅಂದರೆ ಕನಿಷ್ಠ ಪಕ್ಷ ಒಂದು 5 ಲಕ್ಷನಾದರೂ ಕ್ಯಾಪಿಟಲ್ ಇಟ್ಕೊಂಡು ಬರಬೇಕು. ಯಾಕೆ ಅಂತಂದರೆ ಆವಾಗ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಹೋಗ್ಬೋದು, ನಿಮ್ಮ ಜೊತೆಗೆ ಆಪ್ಷನ್ ಬೈಂಗು ಮಾಡ್ತಾ ಹೋಗ್ಬೋದು. ನೀವು ಪ್ಯೂರ್ ಆಪ್ಷನ್ ಬೈಂಗ್ ಮಾಡ್ಕೊಂಡು ಬರ್ತಿದ್ದೀರಾ ಅಂತಂದರೆ ಎಸ್ಪೆಷಲಿ ಎವ್ರಿ ಡೇ ಎಕ್ಸ್ಪೈರಿ ಅಂತ ಶುರುವಾದಾಗಿಂದ ತುಂಬ ಕಷ್ಟ ಇದೆ, ನಿಮಗೆ ಟ್ರೇಡ್ ಸಿಗೋದಿಲ್ಲ, ಕ್ಯಾಪಿಟಲ್ ವೈಪೌಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ಕಂಪ್ಲೀಟ್ ಆಪ್ಷನ್ ಬೈಂಗ್ ಮಾಡ್ಕೊಂಡ್ಬಂದಿದ್ದೀನಿ, ನಂಗೆ ಆಪ್ಷನ್ ಸೆಲ್ಲಿಂಗ್ ಗೊತ್ತೇ ಇಲ್ಲ ಅಂದರೆ ನೀವೇನು ಮಾಡಬೇಕು, ಆಪ್ಷನ್ ಸೆಲ್ಲಿಂಗ್ ಕಲಿಯೋದ್ರ ಬಗ್ಗೆ ಯೋಚನೆ ಮಾಡಿ. ಅಥವಾ ನೀವು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋಕ್ಕೆ ಹೋಗಿ, ಪೋರ್ಟ್ಫೋಲಿಯೋ ಬಿಲ್ಡ್ ಆದರೆ ಅದನ್ನ ಪ್ಲೆಡ್ಜ್ ಮಾಡಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಮಾರ್ಜಿನ್ ಕೊಡ್ತಾ ಹೋಗ್ತಾರೆ. ಇಲ್ಲ ನನಗೆ ಆಪ್ಷನ್ ಸೆಲ್ಲಿಂಗ್ ಅರ್ಥನೇ ಆಗಲ್ಲ, ನನಗೆ ಅದು ಕಾನ್ಸೆಪ್ಟೇ ಗೊತ್ತಾಗೋದಿಲ್ಲ, ನಾನು ಮಾಡಿದ್ರೆ ಬೈ ಲೋ ಸೆಲ್ ಹೈ ಅಥವಾ ಶಾರ್ಟ್ ಮಾಡೋದು ಇಷ್ಟೇ ನನಗೆ ಬರೋದು ಅಂತಂದರೆ ನೀವು ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ನ ಅಭ್ಯಾಸ ಮಾಡಿ. ಅದರಲ್ಲಿ ಚಾರ್ಟ್ ಪ್ಯಾಟರ್ನ ನೋಡಿ, ಅದರಲ್ಲಿ ಆಪ್ಷನ್ ಗ್ರೀಕ್ಸ್ ಇನ್ವಾಲ್ವ್ ಆಗಿರೋದಿಲ್ಲ, ನಿಮಗೆ ತೀಟಾ ವ್ಯಾಲ್ಯೂ ಅಂತ ಇರೋದಿಲ್ಲ, ಡೆಲ್ಟಾ ಇರೋದಿಲ್ಲ, ಸೊ ಈ ಗಾಮ ಇರೋದಿಲ್ಲ, ಇದೆಲ್ಲ ಇರೋದ್ರಿಂದ ಪ್ಲೇನ್ 1-on-1 ಚಾರ್ಟ್ಸ್ ಆಗಿರೋದ್ರಿಂದ ನಿಮಗೆ ಅಲ್ಲೇ ರಿಸ್ಟ್ ರಿವಾರ್ಡ್ ಇರುತ್ತೆ. ಮತ್ತು ಯಾವುದು ಝೀರೋ ಆಗೋದಿಲ್ಲ. ಯಾವುದೋ ಒಂದು ಸ್ಟಾಕಲ್ಲಿ ತೊಗೊಂಡ್ರೆ ಅದ್ರದ್ದು ರೇಂಜ್ ಎಷ್ಟಿರುತ್ತೆ, ಒಂದಿನ 10 ಪಾಯಿಂಟ್ ಮೇಲ್ಗಡೆ ಹೋಗ್ಬೋದು, 10 ಪಾಯಿಂಟ್ ಕೆಳಗಡೆ ಹೋಗ್ಬೋದು. ಅಫ್ಕೋರ್ಸ್ ಇವೆಂಟ್ ಡೇ ಆದರೆ ಅಲ್ಲೂ ಕೂಡ ವಾಲಟೈಲ್ ಮೂಮೆಂಟ್ ಇರುತ್ತೆ. ಬಟ್ ಕ್ಯಾಪಿಟಲ್ಲೇ ಝೀರೋ ಆಗೋಯ್ತು, ಫುಲ್ ಕಂಪ್ಲೀಟ್ ಝೀರೋ ಆಗೋಯ್ತು, 100% ಲಾಸ್ ಅನ್ನೋದು ಆಗೋದಿಲ್ಲ. ಬಟ್ ನೀವು ಪೊಸಿಷನ್ ಜಾಸ್ತಿ ಇಟ್ಕೊಂಡು
ಮಾಡ್ಕೊಂಡು ಬಂದಿದ್ರೆ ಎಲ್ಲದರಲ್ಲೂ ರಿಸ್ಕ್ ಇದೆ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ. ಬಟ್ ಕಲಿಯಕ್ಕೆ ಬರ್ತಾ ಇದ್ರೆ ಕಮ್ಮಿ ಕ್ವಾಂಟಿಟಿ ಇಟ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನೀವು ಎಫ್ ಅಂಡ್ ಓ ಬರೋದಕ್ಕಿಂತ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟಿಗೆ ಬನ್ನಿ, ಅಲ್ಲಿ ಸುಲಭ ಆಗುತ್ತೆ. ಚಾರ್ಟ್ ಪ್ಯಾಟರ್ನ್ಸ್ನ ಅಭ್ಯಾಸ ಮಾಡಿ ಆ ರೀತಿ ಪ್ಲಾನ್ ಮಾಡ್ತಾ ಹೋಗಿ. ಇಲ್ಲ ಅಂತಂದರೆ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿಕೊಂಡು, ಶಾರ್ಟ್ ಟರ್ಮ್ ಆದರೂ ಪರವಾಗಿಲ್ಲ, 3 months 6 months ನಾನು ಕಾಂಟೆಂಟ್ನು ಅದೇ ರೀತಿ ಚೇಂಜ್ ಮಾಡ್ತೀನಿ. ಸೊ ಡೈಲಿನೂ ನಾವು ಇಂಡೆಕ್ಸ್ನ ಜಾಸ್ತಿ ಮಾತಾಡೋದೇ ಬೇಡ, ಸ್ಟಾಕ್ಸ್ನೇ ಜಾಸ್ತಿ ಮಾತಾಡೋಣ. ಸ್ಟಾಕ್ಸ್ ಮಾತಾಡಬಾರ್ದು ಅಂತ ಸೆಬಿ ಹೇಳಿದ್ದಾರೆ, ಹೇಗೆ ಡಿಸ್ಕ್ಲೇಮರ್ ಆಗಿರುತ್ತೆ, ಅದು ಲರ್ನಿಂಗ್ ಪರ್ಪಸ್ಗೆ ಆಗಿರುತ್ತೆ. ಬಟ್ ಪ್ಯಾಟರ್ನ್ಗಳನ್ನು ಮಾತಾಡ್ತಾ ಹೋಗ್ಬೋದು ಇಂಡೆಕ್ಸ್ನ ಜಾಸ್ತಿ ಮಾಡೋಕ್ಕಿಂತ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ನೀವು ಯಾವ ರೀತಿ ಕಾಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಸೊ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಅನಿಸ್ತು, ನಾನೊಂದು ಪ್ಲಾನ್ ಬಿಲ್ಡ್ ಮಾಡಿಬಿಟ್ಟು ಅದನ್ನ ಶೇರ್ ಮಾಡ್ತೀನಿ ಗ್ರೂಪಲ್ಲಿರೋರಿಗೆ. ಸೊ ಈಗ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಇರ್ಕಾನ್. ಸೊ ಇರ್ಕಾನ್ ತುಂಬ ಫಾಲ್ ಆಗ್ತಾಯಿದೆ, ಏನು ಮಾಡ್ಬೋದು ಅಂತ ಕೇಳಿದಿರ. ಸರ್ 26 ರೂಪಾಯಲ್ಲಿ ಏನೋ ಲಿಸ್ಟ್ ಆದಂಥ ಸ್ಟಾಕ್ ಇದು. ಅಲ್ಲಿಂದ ಇವಾಗ 220 ತನಕ ಹೋಗಿದೆ, ಇನ್ನು 360 ತನಕ 10 ಟೈಮ್ಸ್ಗಿಂತ ಜಾಸ್ತಿ ಗ್ರೋತ್ ಆಗಿತ್ತು. ಸೊ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ನೋಡಿ. ಆದರೆ ಎಲ್ಲೂ ಕೂಡ ವಾಲ್ಯೂಮ್ ಬಂದಿಲ್ಲ. ಇಲ್ಲಿ ನೋಡಿ 200 ಮೂವಿಂಗ್ ಆವರೇಜ್ಗಿಂತ ಕೆಳಗಡೆ ಬಂದಿದೆ. ಖಂಡಿತ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಆಗಿತ್ತು, ಆ ಲೆವೆಲ್ಗೆ ಬಂದಿದೆ, ಅಟ್ರಾಕ್ಟಿವ್ ಅನಿಸ್ತಾ ಇದೆ, ಎಲ್ಲ ಸರಿ. ಬಟ್ ಯಾರು ಬೈ ಮಾಡೋರು ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ. ಅನ್ಲೆಸ್ ಒಂದು ಒಳ್ಳೆ ವಾಲ್ಯೂಮ್ ಆವರೇಜ್ಗಿಂತ ದೊಡ್ಡ ಕ್ಯಾಂಡಲ್ ಬರೋ ತನಕ ನಾನು ರೆಕಮೆಂಡೆಡ್ ಮಾಡಲ್ಲ. ಬಟ್ ಖಂಡಿತ ಓವರ್ ಸೋಲ್ಡ್ ಆಗಿದೆ. ಸೊ ಇಲ್ಲಿ ಒಂದು ಬೈಯಿಂಗ್ ಮೂಮೆಂಟ್ ಬಂದರೆ ಇದರಿಂದ ಬೈಯಿಂಗ್ ಮೂಮೆಂಟ್ ಬರ್ಬೋದು. ಯಾವುದು ನಮ್ಮ ರೈಲ್ವೆ ಸೆಕ್ಟರ್ಗಳೆಲ್ಲದೂ ಕೂಡ ಫಾಲ್ ಆಗಿದೆ. ಇದು ಕೂಡ ಅದಕ್ಕೆ ಸಾಲಿಗೆ ಸೇರಿದೆ. ಆಲ್ಮೋಸ್ಟ್ 40% ಫಾಲ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬೈಯಿಂಗ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಬೈಯಿಂಗ್ ಬರಲಿ, ಬಂದ ಮೇಲೆ ನೋಡ್ಬೋದು. ಎಗೇನ್ ನಾನು IRCTCನಲ್ಲೇ ಜಾಸ್ತಿ ಫೇವರ್ ಆಗಿರ್ತೀನಿ ಔಟ್ ಆಫ್ ಆಲ್ ದ ರೈಲ್ವೆ ರಿಲೇಟೆಡ್ ಸ್ಟಾಕ್ಸು. ಅದೇ ರೀತಿಯಾಗಿ ಗ್ಲ್ಯಾಂಡ್ ಫಾರ್ಮಾ ಬಗ್ಗೆ ಹೇಳಿದ್ರಿ. ಇತ್ತೀಚೆಗೆ ಲಿಸ್ಟ್ ಆಗಿರುವಂಥ ಕಂಪನಿ ಫಾರ್ಮಾ ಸೆಕ್ಟರಲ್ಲಿ ಸ್ವಲ್ಪ ವ್ಯಾಲ್ಯೂಯೇಷನ್ ವೈಸು ಕಾಸ್ಟ್ಲಿನೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಆಗಿದೆ ನೋಡಿ. ಲೋ ಫಾರ್ಮಿಗೆ ಬಂದು ಮೇಲಿಂದ 4400 1200 ಬಂದು ಇಲ್ಲಿ ದೊಡ್ಡದಾಗಿ ಆಕ್ಟಿವಿಟಿ ಆಗ್ತಾ ಇದೆ. ಇಲ್ಲಿ ಪ್ರಮೋಟರ್ಸ್ಗಳು ಆಚೆ ಹೋಗಿದ್ದಾರೆ. ಆ ಜಾಗಕ್ಕೆ ನಮ್ಮ FIDAಗಳು ಆ್ಯಡ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ಡೇಟಾ ಜೂನ್ ಡೇಟಾ ಇದೆಲ್ಲ ನೋಡಿದ್ರೆ ಕಾಣಿಸ್ತಾ ಇದೆ. ಇವಾಗ 100 ಮೂವಿಂಗ್ ಆವರೇಜು 200 ಮೂವಿಂಗ್ ಆವರೇಜ್ ಇನ್ನೂ ಫಾರ್ಮ್ ಆಗ್ತಾ ಇದೆ. ಇನ್ನು 200 ದಿನನೂ ಆಗಿಲ್ಲ ಲಿಸ್ಟ್ ಆಗಿ ಕಂಪನಿ, ಅಂದರೆ 200 ಟ್ರೇಡಿಂಗ್ ಡೇಸ್ನ ಹೇಳ್ತಾ ಇರೋಂಥದ್ದು. ಸೊ ಹಾಗಾಗಿ ಈಗ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಒಟ್ಟು ಒಳ್ಳೆ ವಾಲ್ಯೂಮಲ್ಲಿ ಆಗಿದೆ. ಸೊ ಈ ಕಾರಣದಿಂದಾಗಿ ಇಲ್ಲೊಂದು ಮೂಮೆಂಟ್ ಬರ್ಬೋದು. ಬಂದರೆ ಒಂದು 2400 ತನಕ ಇದು ಹೋಗಿ ಟೆಸ್ಟ್ ಆಗಿದೆ. ಸೊ ಶಾರ್ಟ್ ಟರ್ಮಲ್ಲಿ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ 2400 ಟಾರ್ಗೆಟ್ಗಳು ಪಾಸಿಬಲ್ ಇದೆ. 2000 ಮತ್ತೆ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ 2400 ಪಾಸಿಬಲ್ ಇದೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ನಾಟ್ ರೆಕಮೆಂಡೆಡ್. ಯಾಕೆಂತಂದರೆ ಈಗಲೂ ಕೂಡ ಅಂಥ ಒಂದು ಒಳ್ಳೆ ವ್ಯಾಲ್ಯೂಷನ್ ಅಂತ ನನಗೆ ಅನಿಸ್ತಾ ಇಲ್ಲ. ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಮಾಡ್ತಿರಲು ನಾಟ್ ಅ ಗ್ರೇಟ್ ಕಂಪನಿ ಗ್ಲ್ಯಾಂಡ್ ಫಾರ್ಮ್ ಅಂತಲೇ ಹೇಳ್ತೀನಿ. ಸೊ ಇತ್ತೀಚೆಗೆ ಲಿಸ್ಟ್ ಆಗಿದ್ದು ಜಸ್ಟ್ ಆನ್ ಟೆಕ್ನಿಕಲ್ ಬೇಸಿಸ್ ಹೇಳೋದಾದರೆ 2400 ಇಸ್ ಪಾಸಿಬಲ್. ಅದೇ ರೀತಿಯಾಗಿ ಅಪೋಲೋ ಟ್ಯೂಬ್ಸ್ ಕಮೆಂಟ್ ಮಾಡಿದ್ರಿ ಮೇಡಮ್, ನೀವು ಅಪೋಲೋ ಮೈಕ್ರೋ ಸಿಸ್ಟಮ್ ಹೇಳಿದ್ರಿ ಅಂತ. ಅದು ಆ್ಯಕ್ಚುಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಹಾಗಾಗಿ ಎರಡು ನನಗೆ ಕನ್ಫ್ಯೂಸ್ ಆಗಿರ್ಬೋದು. ಅಪೋಲೋ ಟ್ಯೂಬ್ಸ್ನ ನಾವು ಇತ್ತೀಚೆಗೆ ಮಾತಾಡಿದ್ವಿ ಕೂಡ. ಅಪೋಲೋ ಟ್ಯೂಬ್ಸಲ್ಲಿ ಇನ್ನೂ ಕೂಡ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ 200 ಮೂವಿಂಗ್ ಆವರೇಜ್ 100 ಮೂವಿಂಗ್ ಮೇಲ್ಗಡೆ ಹೋಗ್ತಾ ಇದೆ. ಅಫ್ಕೋರ್ಸ್ ಒಳ್ಳೆ ಮೂಮೆಂಟ್ ಆಗ್ತಿದೆ ಅಂತ ನಿಮ್ಗೆ ಅನಿಸಿರ್ಬೋದು. ಸೇಮ್ ವಾಲ್ಯೂಮ್ ಇಲ್ಲ. ಸೊ ಇದು ಒಂದು ಫೇಕ್ ಬ್ರೇಕ್ಔಟ್ ಆಗಿರ್ಬೋದು, ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಇಲ್ಲಿಂದ ಕೆಳಗಡೆ ಬಂತು ಅಂದರೆ 1090 ಲೆವೆಲಿಗೆ ಬರ್ಬೋದು. ಆಗ ಪ್ಲಾನ್ ಮಾಡಿ, ಅದು ಮಲ್ಟಿ ಇಯರ್ ಹೈ ಆಗಿದಂಥ ಲೆವೆಲ್ ಅಂತ ಹೇಳಿದೆ. ಸೊ ಈಗ ನಾಟ್ ರೆಕಮೆಂಡೆಡ್. ಸೇಮ್ ಅಪೋಲೋ ಟಿಪ್ಸ್ ಮಾತಾಡಿದ್ವಿ, ಅದೇ ರೆಕಮೆಂಡೇಷನ್ ಈಗಲೂ ಕೂಡ ನಾಟ್ ರೆಕಮೆಂಡೆಡ್. ನಿಮ್ಗೆ ಅನಿಸ್ತಿರ್ಬೋದು ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ, ಇಲ್ಲಿಂದ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತ. ಬಟ್ ನಾನು ವಾಲ್ಯೂಮ್ನ ತುಂಬ ಇಷ್ಟಪಡ್ತೀನಿ. ಸೊ ವಾಲ್ಯೂಮ್ ಇದ್ದರೆ ಮಾತ್ರ ಅದನ್ನು ನಂಬ್ತೀನಿ, ಇಲ್ಲ ಅಂತಂದರೆ ಅಷ್ಟು ನಂಬಕ್ಕೆ ಹೋಗೋದಿಲ್ಲ. ಇದು ವಾಪಸ್ ಫೇಲ್ಯೂರ್ ಆಗುವಂಥದ್ದೇ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ FIDAಗಳು ನಮಗೆ ಬಿಟ್ಕೊಡುವಂಥ ಏಕೈಕ ಮಾಹಿತಿ ಅಂದರೆ ಅದು ವಾಲ್ಯೂಮ್. ಸೊ ವಾಲ್ಯೂಮ್ಸ್ ಕಾಣಿಸ್ಬೇಕು. ವಾಲ್ಯೂಮ್ಸ್ ಕಾಣಿಸ್ತಿಲ್ಲ ಅಂದರೆ ಸೊ ಅಂಥದ್ದನ್ನ ನೆಗ್ಲೆಕ್ಟ್ ಮಾಡೋದೇ ವಾಸಿ. ಅದೇ ರೀತಿಯಾಗಿ ಡಿಮಾರ್ಟ್ ಬಗ್ಗೆ ಹೇಳಿ ಅಂತ ನೋಡಿ. ಯಾವಾಗ ನೋಡಿದ್ರು ಜನ, ಯಾವ ಸ್ಟೋರಲ್ಲಿ ನೋಡಿದ್ರು ಜನ ಡಿಮಾರ್ಟು, ಈ ಡಿಮಾರ್ಟು, ಆ ಟ್ರೆಂಟ್, ಜುಡಿಯೋ, ಎಷ್ಟು ಜನ ಯಾವಾಗ ನೋಡಿದ್ರು ಜನ ಇರ್ತಾರೆ. ಅದೇ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಕೂಡ. ಸ್ಟಾಕಲ್ಲಿ ವಿಸಿಬಲ್ ಅದು. ಯಾವತ್ತೂ ನಿಮಗೆ ಈ ಸ್ಟಾಕ್ ಚೀಪಾಗಿ ಸಿಗೋದಿಲ್ಲ. ವೆರಿ ರೇರು. ಈ 3300 ಲೆವೆಲ್ಗೆ ಬಂದಿತ್ತಲ್ಲ, ಆಗಲೂ ಕೂಡ ಅದು ಚೀಪ್ ಇರಲಿಲ್ಲ. ಬಟ್ ಅಲ್ಲಿ ಆ್ಯಡ್ ಮಾಡ್ಕೊಂಡಿದ್ರೆ ನೋಡಿ, ಒಂದು ಬ್ರೇಕ್ಔಟ್ ಆಗ್ತಾಯಿತ್ತು, ಅವಾಗ ಮಾತಾಡಿದ್ವಿ. ನಾನು ಆ್ಯಡ್ ಮಾಡ್ಕೊಂಡಿಲ್ಲ, ಬಟ್ ಯಾರು ಆ್ಯಡ್ ಮಾಡ್ಕೊಂಡಿದ್ರು ಅಂತಂದರೆ ಒಳ್ಳೆ ರೈಡು. 5400 5000 ಲೆವೆಲನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದು ಹೋಗಿದೆ. ಈಗ ಕಾಸ್ಟ್ಲಿ ವ್ಯಾಲ್ಯೂಷನ್ ಇದೆ. ಬಟ್ ಇಯರ್ ಆನ್ ಇಯರ್ ನೀವು ನೋಡ್ತಾ ಹೋಗೋದಾದರೆ ಅವ್ರ ಅರ್ನಿಂಗ್ಗಳನ್ನ ಜಾಸ್ತಿ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಸ್ಟಾಕು ಚೆನ್ನಾಗಿ ಹೋಗ್ತಾನೆ ಇದೆ. ಅಂದರೆ ಕಂಪನಿ ಇಸ್ ಡೂಯಿಂಗ್ ಸೂಪರ್ಲಿ ಗುಡ್, ಏನೂ ಮಾತಿಲ್ಲ ಅದರಲ್ಲಿ. ಬಟ್ ಈಗ ತುಂಬ ಒಂದು ಹೈ ವ್ಯಾಲ್ಯೂಷನ್ಗೆ ಬಂದಿದೆ. ಮೋರೋವರ್ ಆಲ್ ಟೈಮ್ ಹೈಕ್ ಬಂದಿದೆ. ಆಯ್ತು, ಇಲ್ಲೊಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಏನೇ ಆಗಬೇಕು ಅಂತಂದ್ರೂ ಇಲ್ಲಿಂದ ಒಳಗೆ ಬಂದಿತ್ತು ಅಂತ ಒಂದು ಚಾನಲ್ ಮಾಡಬೇಕು. ಆ ಚಾನಲ್ ಮಾಡಿದ್ರೆ ನಿಮಗೆ 4800 ಸಿಗಬೇಕು. ಸೊ ಆಗ ಬೇಕಾದ್ರೆ ಪ್ಲಾನ್ ಮಾಡಿ. ಈಗ ನಾಟ್ ರೆಕಮೆಂಡೆಡ್. ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಹಿಂದೂಸ್ತಾನ್ ಜಿಂಕ್ನ ಆ್ಯಡ್ ಮಾಡ್ಕೋಬೋದಾ ಇವಾಗ ಅಂತ ವೆರಿ ಗುಡ್ ಕ್ವಶನ್. ಹಿಂದೂಸ್ತಾನ್ ಜಿಂಕ್ ಥ್ಯಾಂಕ್ಸ್ ಹೇಳಿದ್ದಕ್ಕೆ ನಾನು ಇವಾಗ ನೋಡುವಂಥ ಸಮಯ ಬಂದಿದೆ. ಯಾಕೆಂದರೆ ಇವರು ಮೇಯ್ನ್ ಇರುವಂಥದ್ದು ಜಿಂಕ್, ವರ್ಲ್ಡಲ್ಲೇ ದೊಡ್ಡದಂಥ ಜಿಂಕ್ ಮೈನಿಂಗ್ ಇವ್ರ ಹತ್ರನೇ ಇದೆ. ಯಾವುದು ಜಾಗ ಮರ್ತೋಯ್ತು, ಅಲ್ಲಿದೆ ಇವ್ರದ್ದು. ಬಟ್ ಜೊತೆಗೆ ಸಿಲ್ವರ್ ಮೈನಿಂಗು ಮಾಡ್ತಾರೆ, ಕೆಲವೊಂದು ಲೆಡ್ ಇದ್ರದ್ದೆಲ್ಲ ಮೈನಿಂಗು ಕೂಡ ಮಾಡ್ತಾ ಹೋಗ್ತಾರೆ. ಗೌರ್ಮೆಂಟ್ ಓನ್ ಕಂಪನಿ, ಬೇಸಿಕಲಿ ಪ್ರಮೋಟರ್ ಜಾಸ್ತಿ ಇದ್ದಾರೆ. ಬಟ್ 30% ಗೌರ್ಮೆಂಟ್ ಹತ್ರ ಇದೆ. FIDAಗಳು ತುಂಬ ಕಮ್ಮಿ ಪರ್ಸೆಂಟೇಜ್ ಇರುವಂಥ ಸ್ಟಾಕ್ ಇದು. ಬಟ್ ನೀವು ಓವರ್ ಆಲ್ ನೋಡ್ತಾ ಹೋಗೋದಾದ್ರೆ ಡಿವಿಡೆಂಡು ಚೆನ್ನಾಗಿ ಕೊಡಬೇಕು ಇವರು. ಮತ್ತು ಎಷ್ಟು ಕರೆಕ್ಷನ್ ಆಗಿದೆ ಇವಾಗ? ಆಲ್ಮೋಸ್ಟ್ 37-38% ಕರೆಕ್ಷನಲ್ಲಿ ಸಿಗ್ತಾ ಇದೆ. ಸೊ ನೀವು ಹೇಳೋಂಥದ್ದು ಸರಿ, ಒಳ್ಳೆ ಲೆವೆಲ್. ಬಟ್ ಇಲ್ಲಿ ನೋಡಿ, ಈ ಲೋಗೆ ಬಂದು 200
200 ಡೇ ಮೂವಿಂಗ್ ಆವರೇಜ್ ಬಂದಾಗ ಏನು ಮಾಡಿದ್ದಾರೆ, ಇಲ್ಲಿ ದೊಡ್ಡದಾಗಿ ವಾಲ್ಯೂಮ್ ಆಗಿದೆ. ಇದೇನಾಗ್ತಾ ಇರ್ಬೋದು, ಇಲ್ಲಿ ಒಂದು ಬೈಯಿಂಗ್ ಆಕ್ಟಿವಿಟಿ ಆಗ್ತಾ ಇರ್ಬೋದು. ನಾರ್ಮಲ್ ಆವರೇಜ್ಗಿಂತ ಆವರೇಜ್ ಇಲ್ಲಿ ಹಿಂದೆ ಏನು ನಡೀತಾ ಇತ್ತು ಅದಕ್ಕೆ ಆವರೇಜ್ ಜಾಸ್ತಿ ಆಗ್ತದೆ, ಕಾಣಿಸ್ತಾ ಇದೆಯಾ? ದಿಸ್ ಇಸ್ ದ ಕ್ಲಿಯರ್ ಕಟ್ ಆಫ್ ಅಕ್ಯುಮುಲೇಷನ್ ನನ್ನ ಪ್ರಕಾರ ಕೇಳೋದಾದರೆ. ಸೊ ಇಲ್ಲಿ ಯಾರೋ ದೊಡ್ಡದವರು ಅಕ್ಯುಮುಲೇಟ್ ಮಾಡ್ಕೊತಾ ಇದ್ದಾರೆ, ಹಾಗಾಗಿ ನಾವು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಅವ್ರ ಜೊತೆ ನಮ್ಮನ್ನು ಮೇಲ್ಗಡೆ ಎರ್ಕೊಂಡು ಹೋಗ್ತಾರೆ. ಸೊ ಆ ಒಂದು ಬೇಸಿಸ್ ಮೇಲೆ ಎಸ್, ಹಿಂದೂಸ್ತಾನ್ ಜಿಂಕ್ ನಾವು ಕನ್ಸಿಡರ್ ಮಾಡ್ಬೋದು, ರೆಕಮೆಂಡ್ ಮಾಡ್ಕೋಬೋದು. ಇವಾಗ ಆ್ಯಡ್ ಮಾಡ್ಕೊಂಡ್ರ ಬಗ್ಗೆ ಎಗೇನ್ ನಿಮ್ಮ ಅನಾಲಿಸಿಸ್ ನೀವು ಮಾಡಬೇಕು. ನಾನು ನನ್ನ ವ್ಯೂ ಹೇಳ್ತಾ ಇರ್ತೀನಿ. ಲಾಸ್ ಆದರೂ ಪ್ರಾಫಿಟ್ ಆದರೂ ನಿಮ್ಮ ನೀವೇ ಜವಾಬ್ದಾರಿ, ಯಾಕಂದರೆ ಅಟ್ ಎಂಡ್ ಆಫ್ ದ ಡೇ ಆ ನಿರ್ಧಾರ ನೀವು ತೊಗೊಂಡಿರ್ತೀರ. ನಾನು ಹೇಳಿದ ಮಾತ್ರಕ್ಕೆ ನೀವು ಮಾಡಬೇಕಾಗಿಲ್ಲ ಅಲ್ವಾ? ಹಾಗಾಗಿ ಅದ್ರ ಜೊತೆ ಹೇಳ್ತಾ ಇರ್ತೀನಿ. ಸೊ ಬಟ್ ಲುಕಿಂಗ್ ಗುಡ್ ಅಟ್ ದಿಸ್ ಲೆವೆಲ್ ಅಂತ ಹೇಳ್ಬೋದು ಅಷ್ಟೇ. ಅದೇ ರೀತಿಯಾಗಿ BEL ನೋಡಿ, BEL ಸ್ಟಾಕು ಇವಾಗ ಆ್ಯಡ್ ಆಗಬೇಕು 31ನೇ ತಾರೀಕು. ಒಳ್ಳೆ ಕರೆಕ್ಷನ್ ಆಗಿದೆ ಇದನ್ನು ಕೂಡ. ಇಲ್ಲಿ ಒಂದು ಇಂಪಾರ್ಟೆಂಟ್ 280 ಬಸ್ ಸ್ಟ್ಯಾಂಡ್ ಲೆವೆಲ್ ಅಂದ್ಕೊಂಡಿದ್ವಿ, ಅಲ್ಲಿ ಬಂದ್ಬಿಟ್ಟು ಇವಾಗ ವಾಪಸ್ ಮೇಲ್ಗಡೆ ಹೋಗ್ತಾರೆ 100 ಡೇ ಮೂವಿಂಗ್ ಅವರೇಜಲ್ಲಿ. ಸೊ ಅದು ನಿಜನೇ ಆಯಿತು ಅಂತಂದರೆ, ಈಗ ಮ್ಯೂಚುವಲ್ ಫಂಡ್ ಇವರೆಲ್ಲ ಆ್ಯಡ್ ಮಾಡ್ಕೋಬೇಕು ಅಂದರೆ ಈ ಟ್ರೆಂಡ್ಲಿನ ಬ್ರೇಕ್ಔಟ್ ಆಯಿತು ಅಂತಂದರೆ ಇಲ್ಲಿ ಒಂದು ಮೂಮೆಂಟ್ ಬರ್ಬೋದು. ಅಂತ ಒಂದು ದೊಡ್ಡ ವಾಲ್ಯೂಮ್ ಅಂತ ಬಂದಿಲ್ಲ ಇದುವರೆಗೂ. ಅಕ್ಟೋಬರ್ 1 ಇವರೆಲ್ಲ ರಿಫ್ಲೆಕ್ಟ್ ಮಾಡ್ಕೋಬೇಕು. ಯಾವ್ಯಾವ ಮ್ಯೂಚುವಲ್ ಫಂಡ್ಗಳು ನಿಫ್ಟಿ 50 ಹೂಡಿಕೆ ಮಾಡಿದಾರೋ ಅವರೆಲ್ಲ ರೀಬ್ಯಾಲೆನ್ಸ್ ಮಾಡ್ಕೋಬೇಕು. ಹಾಗಾಗಿ BEL ಮೂಮೆಂಟ್ ಬಂದರೂ ಆಶ್ಚರ್ಯ ಇಲ್ಲ. ಬಟ್ 200 ಮೂವಿಂಗ್ ಅವರೇಜ್ ತನಕ ಬರೋಂಥ ಸಾಧ್ಯತೆ ಮಾತಾಡಿದ್ವಿ 240. ಬಟ್ ಇಲ್ಲಿಂದನೇ ವಾಪಸ್ ಬೈ ಆಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಇದೇ ಕ್ಯಾಟಗರಿಗೆ ಸೇರೋಂಥ ಇನ್ನೊಂದು ಸ್ಟಾಕು ಟ್ರೆಂಟ್ ಬಿಡಿ, ಮೇಲ್ಗಡೆ ತಗೊಂಡು ಹೋಗ್ತಾನೆ ಇದ್ದಾರೆ ಮೇಲ್ಗಡೆಗೆ. ನೋಡಿ ಇಲ್ಲಿಂದನೂ ಮತ್ತೆ ಬೈಯಿಂಗ್ ಆಗಿತ್ತು, ಅಲ್ಲಿಂದ ಆಗಿದ್ದು ಮತ್ತೆ ಬಂದೇ ಇಲ್ಲ ಅದು. ಬಟ್ ಇದು ಕೂಡ ನಿಫ್ಟಿ 50 ಬರ್ತಾ ಇದೆ ಅಲ್ವಾ, ಬರಲಿ. ಅದಾದಮೇಲೆ ಮೋಸ್ಟ್ಲಿ ಸೆಲ್ಲಿಂಗ್ ಬರ್ಬೋದು ಟ್ರೆಂಡಲ್ಲಿ. ಬಟ್ ಇವರು ಕೂಡ ಒಳ್ಳೆ ಬಿಸ್ನೆಸ್ನ ಮಾಡ್ತಾನೆ ಬಂದಿದ್ದಾರೆ. ಎಷ್ಟೋ ಟೈಮ್ಸ್ ಗ್ರೋತ್ ಆಗಿದೆ, ಅದಕ್ಕೆ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಅದು ಆಗಬೇಕಾಗಿರುವಂಥದ್ದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಮತ್ತೆ ಹೇಳ್ತಾ ಇದ್ದೀನಿ, ಕಮ್ಮಿ ಕ್ವಾಂಟಿಟಿ ಇಟ್ಕೊಂಡು ಟ್ರೇಡ್ ಮಾಡಿ. ನಿಫ್ಟಿದು ಮಂತ್ಲಿ ಎಕ್ಸ್ಪೈರಿ ನಾಳೆ ಮಂತ್ಲಿ ಎಕ್ಸ್ಪೈರಿ ಮರ್ತೋಗ್ಬಿಟ್ಟೆ. ನಾಳೆ ಅಂತಿಂತ ಎಕ್ಸ್ಪೈರಿ ಅಲ್ಲ, 26,000ದಲ್ಲಿ ನಿಫ್ಟಿದು ಮಂತ್ಲಿ ಎಕ್ಸ್ಪೈರಿ. ಹಾಗಾಗಿ ವೊಲಟಿಲಿಟಿ ಅನ್ನೋದು ಕಟ್ಟಿಟ್ಟ ಬುತ್ತಿ. 3 PM ಮೂವ್ಗಳು ಸಿಗ್ಬೋದು 0 to ಹೀರೋಗೆ ಇದ್ರೆ ನೋಡೋಣ, ಅದೇನಾದ್ರು ಇದ್ರೆ ಪ್ಲಾನ್ ಮಾಡೋಣಂತೆ. ಬಟ್ ಆಪ್ಷನ್ ಬೈರ್ಸ್ ನಾಳೆ ಹುಷಾರಾಗಿರಿ. ಸದ್ಯಕ್ಕೆ ಆಪ್ಷನ್ ಸೆಲ್ಲರ್ ಎಕ್ಸ್ಪೈರಿ ಅಂತ ಅನಿಸ್ತಾ ಇದೆ. ಬಟ್ ಆನ್ ದ ಅದರ್ ಹ್ಯಾಂಡ್ ಆಪ್ಷನ್ ಸೆಲ್ಲರ್ಸ್ ಕೂಡ ಹುಷಾರಾಗಿರ್ಬೇಕು. ಯಾಕೆ ನಿಫ್ಟಿನಲ್ಲಿ ನೋಡಿ 23ನೇ ತಾರೀಕು, 24ನೇ ತಾರೀಕು, 25ನೇ ತಾರೀಕು 3 ದಿನ ಒಂದೇ ರೇಂಜಲ್ಲಿದೆ. ಅಂದರೆ ಒಂದು 200 ಪಾಯಿಂಟ್ ರೇಂಜಲ್ಲೇ ಇದೆ. ಸೊ ನಾಳೆ ಮೇಲ್ಗಡೆ ಅಥವಾ ಕೆಳಗಡೆ ಸ್ಪೈಕ್ ಮಾಡುವಂಥ ಸಾಧ್ಯತೆ ಇದೆ. ಸ್ಪೈಕ್ನ ಹೇಳ್ತಾರಂಥದ್ದು ಉಳಿಸೋದಲ್ಲೇ ಉಳಿಸ್ಬೋದು, ಬಟ್ ಸ್ಪೈಕ್ಗಳನ್ನು ಖಂಡಿತವಾಗಿ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಸೆಲ್ಲರ್ಸು ಕೂಡ ಸ್ವಲ್ಪ ಆಚೆಗೆ ಇರಬೇಕು. ಅಂದರೆ 25,800ಕ್ಕಿಂತ ಕೆಳಗಡೆ, ಮೇಲ್ಗಡೆ ಒಂದು 26,200 ಅಥವಾ ಅದಕ್ಕಿಂತ ಮೇಲ್ಗಡೆ ಈ ಒಂದು 400 ಪಾಯಿಂಟ್ಸ್ ರೇಂಜನ್ನು ಪ್ಲಾನ್ ಮಾಡ್ತಾ ಇದ್ದೀನಿ. ಇಲ್ಲಿ 200 ಇದ್ದರೆ ಮೇಲ್ಗಡೆ 200, ಕೆಳಗಡೆ 200 ಬಫರ್ ಸಿಗುತ್ತೆ. ಎಲ್ಲಿ ಓಪನ್ ಆಗುತ್ತೆ ಅಂದರೆ ಸುಮಾರು ವಿಷಯಗಳು ನಿರ್ಧಾರ ಆಗ್ತಾ ಹೋಗುತ್ತೆ, ಅದನ್ನು ನೋಡಿಕೊಂಡು ಪ್ಲಾನ್ ಮಾಡೋಣ. ಬಟ್ ಕಮ್ಮಿ ಕ್ವಾಂಟಿಟಿನ ಟ್ರೇಡ್ ಮಾಡಿ ಮಂತ್ಲಿ ಎಕ್ಸ್ಪೈರಿ ಆರಾಮಾಗಿರ್ತೀರಾ. ಸೊ ಇದಿಷ್ಟು ಚಾರ್ಟ್ ಸ್ಟಾಕ್. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.